ಎಸ್, ನಾಳೆಯಿಂದ ಸುಳ್ಯದಲ್ಲಿ ಹಲಸು ಮತ್ತು ಮಾವು ಮೇಳ. ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯ ಒಂದು ಕಾರ್ಯಕ್ರಮದ ಆಯೋಜನೆ ಆಗ್ತಾ ಇದೆ. ಸುಳ್ಯದ ಕೇರ್ಪಳದಲ್ಲಿರುವಂಥ ದುರ್ಗಾ ಪರಮೇಶ್ವರಿ ಕಲಾಮಂದಿರದ ವಠಾರದಲ್ಲಿ ಈಗಾಗಲೇ ಈ ಒಂದು ಹಲಸು ಮತ್ತು ಮಾವು ಮೇಳಕ್ಕಾಗಿ ಭರದ ಸಿದ್ಧತೆ ನಡೀತಾ ಇದೆ. ಬನ್ನಿ, ಯಾವ ರೀತಿಯಾಗಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗ್ತದೆ ಮತ್ತು ಯಾವ ರೀತಿಯ ಪೂರ್ವ ಸಿದ್ಧತೆಗಳು ಇಲ್ಲಿ ನಡೀತಾ ಇದೆ ಮತ್ತು ಏನೆಲ್ಲ ಈ ಒಂದು ಮೇಳದಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ತಮಗೆ ತೋರಿಸ್ತೀನಿ. ಬನ್ನಿ, ನೋಡ್ಕೊಂಡು ಬರೋಣ. ಸುಳ್ಯದ ಬಸ್ ನಿಲ್ದಾಣದಿಂದ ಇಳಿದು ತಾವು ರಥಬೀದಿಯಾಗಿ ಮುಂದಕ್ಕೆ ಬಂದರೆ KVG ಕ್ಯಾಂಪಸ್ ರೋಡ್ ಸಿಗುತ್ತೆ. KVG ಕ್ಯಾಂಪಸ್ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಚೆನ್ನಕೇಶವ ದೇವಸ್ಥಾನ ದಾಟಿ ಮುಂದೆ ಬರಬೇಕಾದ್ರೆ ಚೆನ್ನಕೇಶವ ವೃತ್ತ ಸಿಗುತ್ತೆ. ಅಲ್ಲಿಂದ ಮುಂದಕ್ಕೆ ಬರಬೇಕಾದ್ರೆ ಭಗವತಿ ಕ್ಷೇತ್ರಕ್ಕೆ ಹೋಗುವಂಥ ಒಂದು ದ್ವಾರ ಸಿಗುತ್ತೆ. ಆ ದ್ವಾರದ ಒಳಗೆ ಬಂದರೆ ಕೇರ್ಪಳ ಅನ್ನುವಂಥದ್ದು, ಕೇರ್ಪಳದ ಶ್ರೀ ದುರ್ಗಾ ಪರಮೇಶ್ವರಿ ಕಲಾಮಂದಿರ ಸಿಗುತ್ತೆ. ಅದು ಬಲಭಾಗದಲ್ಲಿ ಸಿಗುತ್ತೆ. ಸೊ ಇದ್ರ ಒಳಗಡೆ ಬಂದರೆ ನಾಳೆ ನಡೆಯುವಂಥ ಹಲಸು ಮಾವು ಮೇಳ ಹೇಗಿರುತ್ತೆ ಅನ್ನೋದನ್ನು ತಮಗೆ ನೋಡ್ಬೋದು. ಬನ್ನಿ, ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಟೀಮ್ ಉಬಾರ್, ಸುಳ್ಯ ರೈತ ಉತ್ಪಾದಕ ಕಂಪನಿ ನಿಯಮಿತ ಸುಳ್ಯ, ಪ್ರಣವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮತ್ತು ಸುದ್ದಿ ಕೃಷಿ ಅರಿವು ಕೇಂದ್ರ ಇವುಗಳ ಜಂಟಿ ಆಶ್ರಯದಲ್ಲಿ ಸ್ಥಳೀಯ ತಾಲೂಕು ಆಡಳಿತ, ಕೃಷಿ ಸಂಬಂಧಿತ ಸರ್ಕಾರಿ ಇಲಾಖೆಗಳು ಹಾಗೂ ಸಹಕಾರಿ ಸಂಘಗಳ ಸಹಯೋಗದೊಂದಿಗೆ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸುಳ್ಯದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಹಲಸು ಮತ್ತು ಮಾವು ಮೇಳ 2026 ಒಂದು ಸಿದ್ಧತೆ ಈಗಾಗಲೇ ನಡೀತಾ ಇದೆ. ಸಾಕಷ್ಟು ಸ್ಟಾಲ್ಗಳು ಕೂಡ ನಾಳೆ ಬರಲಿಕ್ಕಿದೆ. ಬೇರೆ ಬೇರೆ ರೀತಿಯ ಸ್ಟಾಲ್ಗಳನ್ನು ಕೂಡ ಇಲ್ಲಿ ಹಾಕ್ತಾರೆ. ನಾಳೆ ಬೆಳಗ್ಗೆ ನಡೆಯುವಂಥ ಉದ್ಘಾಟನಾ ಸಮಾರಂಭ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಈಗಾಗಲೇ ವೇದಿಕೆಯ ಸಿದ್ಧತೆಗಳು ನಡೀತಾ ಇದೆ. ಹಾಗೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಇದರ ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು ಬಂದು ಇದರ ಉದ್ಘಾಟನೆಯನ್ನು ಮಾಡ್ತಾರೆ. ಹಾಗೆ ಹಲವಾರು ಮಂದಿ ಗಣ್ಯರು ಕೂಡ ಭಾಗವಹಿಸ್ತಾರೆ. ನಂತರ ಈ ಕಾರ್ಯಕ್ರಮ ಮುಂದುವರಿತದೆ. ಹಾಗೆ ವಿಶೇಷವಾಗಿ ಈ ಒಂದು ಮೇಳದಲ್ಲಿ, ಹಲಸು ಮತ್ತು ಮಾವು ಮೇಳದಲ್ಲಿ ವಿಶೇಷವಾಗಿ ವಿಚಾರ ಸಂಕಿರಣಗಳು ಇರ್ತದೆ. ಹಲಸು, ಮಾವು, ಗೇರು, ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತು ವಿಚಾರಗೋಷ್ಠಿ ನಡೀತದೆ. ಹಾಗೆಯೇ ಕಾಫಿ ಗಿಡಗಳ ನಿರ್ವಹಣೆ ಕುರಿತು ವಿಚಾರಗೋಷ್ಠಿ ನಡೀತದೆ. ಅದರ ಜೊತೆಯಲ್ಲಿ ಏನು ಅಂತ ಹೇಳಿದರೆ ಅಡಿಕೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯ ಕುರಿತು ವಿಚಾರಗೋಷ್ಠಿ ಇರುತ್ತೆ. ಹಲಸಿನ ಬೀಜದ ಉಪ ಉತ್ಪನ್ನ ತಯಾರಿಕೆ ಮತ್ತು ಇದರ ಬಗ್ಗೆ ಏನೆಲ್ಲ ಹೇಗೆ ಮಾಡ್ಬೋದು ಅನ್ನೋದರ ಬಗ್ಗೆ ವಿಚಾರಗೋಷ್ಠಿ ಕೂಡ ಇರುತ್ತೆ. ಹಾಗೆ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತು ಕೂಡ ವಿಚಾರಗೋಷ್ಠಿ ಮಾಹಿತಿ ಸಿಗುತ್ತೆ. ಅಷ್ಟು ಮಾತ್ರವಲ್ಲ, ಅದರ ಜೊತೆಯಲ್ಲಿ ಸುಳ್ಯ ತಾಲೂಕಿನ ವಿವಿಧ ಕೃಷಿ ಸಾಧಕರ ಸಾಕ್ಷ್ಯಚಿತ್ರ ಪ್ರದರ್ಶನ ಮತ್ತು ಅವರಿಗೆ ಗೌರವ ಅರ್ಪಣೆ ಮಾಡುವಂಥ ಕಾರ್ಯಕ್ರಮ ನಡೀತದೆ. ಮತ್ತು ಮಹಿಳೆಯರಿಗಾಗಿ ವಿಶೇಷವಾಗಿ ಹಲಸು, ಮಾವು, ಗೇರು ಉತ್ಪನ್ನಗಳಿಂದ ತಯಾರಿಸಿದ ಅಡುಗೆ ಸ್ಪರ್ಧೆ, ಅಡುಗೆಯನ್ನು ಮನೆಯಲ್ಲೇ ಮಾಡಿ ತರುವಂಥದ್ದು. ಅವರು ಅಡುಗೆ ಮಾಡಿದ್ದನ್ನು ತಂದು ಇಲ್ಲಿ ಪ್ರದರ್ಶಿಸಬೇಕು. ಅದರ ಸವಿಯನ್ನು ನೋಡಿ ಮತ್ತು ಆ ಸ್ಪರ್ಧೆಯಲ್ಲಿ ಅದರ ಆಯ್ಕೆ ಮಾಡ್ತಾರೆ. ಹಾಗೆ ಬಾಕಿ ಅಂದರೆ ಅದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. ಇವತ್ತು ಸುಳ್ಯ ರೈತ ಉತ್ಪಾದಕ ಕಂಪನಿ ಸುಳ್ಯದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದೆ. ಕೃಷಿಕರಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನ, ಅದೆಷ್ಟೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕೃಷಿಕರಿಗೆ ಒಳ್ಳೆಯ ಒಂದು ಮಾಹಿತಿಯನ್ನು ನೀಡುವಂಥ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದೆ. ಅದರ ಅಧ್ಯಕ್ಷರಾಗಿ ಇವತ್ತು ನಮ್ಮ ಜೊತೆ ಇರುವವರು ಶ್ರೀಯುತ ವೀರಪ್ಪಗೌಡ ಕಣ್ಕಲ್. ಇವತ್ತು ಈ ಕಾರ್ಯಕ್ರಮದ ಒಂದು ಆಯೋಜನೆ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ. ಸುಳ್ಯ ರೈತ ಉತ್ಪಾದಕ ಸಂಸ್ಥೆ ಹಾಗೆ ಪ್ರಣವ ಸೌಹಾರ್ದ ಸಹಕಾರಿ ಸಂಘ, ಸುದ್ದಿ ಅರಿವು ಕೇಂದ್ರ, ಅವುಗಳು ಒಟ್ಟು ಸೇರಿ ಸುಳ್ಯದಲ್ಲಿ ಇದುವರೆಗೆ ಆಗದಂಥ ಹಲಸು ಮಾವು ಮೇಳವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಸಂದರ್ಭ ಟೀಮ್ ಉಬರ್ನವರು ನಮ್ಮೊಟ್ಟಿಗೆ ಬಂದು ಈ ಒಂದು ಮೇಳಕ್ಕೆ ನಾವು ಒಟ್ಟು ಸೇರಿ ಮಾಡುವಂತೆಂಬ ವಿನಂತಿಯ ಮೇರೆಗೆ ನಾವು ಒಂದು ಆಯೋಜನೆ ಮಾಡಿದಂಥ ಒಂದು ಹಲಸು ಮಾವು ಮೇಳ ನಾಳೆಯ ದಿವಸ ಉದ್ಘಾಟನೆಗೊಂಡು ದಿನಾಂಕ 12, 13, 14 ಹೀಗೆ 3 ದಿವಸ ವಿವಿಧ ಕಾರ್ಯಕ್ರಮಗಳಿಂದ ನಡೀಲಿಕ್ಕಿದೆ. ಇದರ ಪೂರ್ವ ಸಿದ್ಧತಾ ಕಾರ್ಯಕ್ರಮ ಬಹುಶಃ ಭಾಳ ಚೆನ್ನಾಗಿ ಆಗ್ತಾಯಿದೆ ಅಂತ ನಾವು ಹೇಳ್ಬೋದು. ಈಗಾಗಲೇ ನೀವು ಗಮನಿಸಿದಂತೆ ಇಲ್ಲಿರುವಂಥ ಸ್ಟಾಲ್ ಫ್ರೂಟ್ಸ್ ಸ್ಟಾಲ್, ಇದು ಸಂಬಂಧಪಟ್ಟ ಹಾಗೆ ಇದನ್ನು ಭಾಳ ಚೆನ್ನಾಗಿ ಮಾಡಲಾಗ್ತಿದೆ. ಹಾಗೆ ಇದರ ಒಳಭಾಗದಲ್ಲಿ ಜನರಲ್ ಸ್ಟಾಲ್ ಇದೆ. ಹಾಗೆಯೇ ಫುಡ್ ಕೋರ್ಟು, ಹಲಸಿನಿಂದ ತಯಾರು ಮಾಡುವಂಥ ಎಲ್ಲ ಉತ್ಪನ್ನಗಳು ಲೈವ್ ಪ್ಲಸ್ಸು ಆಲ್ರೆಡಿ ಮಾಡಿದಂಥ ಸ್ಟಾಲ್ಗಳು ಒಳಗಡೆ ಇರ್ತದೆ. ಇನ್ನು ಈಚೆಯಿಂದ ಎಡಬದಿಯಲ್ಲಿ ಇರುವಂಥ ಸ್ಟಾಲ್ಗಳು ಕೃಷಿ ಪೂರಕ ಸ್ಟಾಲ್ಗಳು, ವಿಶೇಷವಾಗಿ 3 ನರ್ಸರಿಗಳು ಬರ್ತಾಯಿದೆ. ಆಮೇಲೆ ಕೃಷಿಕರಿಗೆ ಬೇಕಾದಂಥ ಉಪಕರಣಗಳ ಬಗ್ಗೆ ಮಾರಾಟದ ವ್ಯವಸ್ಥೆಗಳು ಅಲ್ಲಿ ಇದೆ. ಒಂದಿಷ್ಟು ಮಾಹಿತಿ ಕಾರ್ಯಕ್ರಮಗಳು ಸಹ ಅಲ್ಲಿ ನಡೀತಾ ಇದೆ. ವಿಶೇಷವಾಗಿ ಈ ಒಂದು ಮೇಳದಲ್ಲಿ ಬಹುಶಃ ಇದುವರೆಗೆ ಯಾವುದೇ ಹಲಸು ಮೇಳದಲ್ಲಿ ಮಾಡದೇ ಇರುವಂಥ ಒಂದು ಕೆಲಸ ನಮ್ಮ ಹಲಸು ಮೇಳದಲ್ಲಿ ಆಗ್ತಾಯಿದೆ. ಅಂದರೆ ಈ ಭಾಗದ ರೈತರಲ್ಲಿ ಇರುವಂಥ ಹಲಸು ತಳಿಯ ಏನು ಇದೆ, ಆ ತಳಿ ಉತ್ತಮವಾಗಿದ್ದರೆ, ಆ ರೈತರಿಗೆ ಅದು ಬೇಕು ಅಂತಿದ್ದರೆ ಆ ತಳಿಯ ಒಂದು ತುದಿಯನ್ನು, ಗೆಲ್ಲನ್ನು ತಂದರೆ ನಾವು ಇಲ್ಲಿ ಅವರಿಗೆ ಕಸಿ ಕಟ್ಟಿ ಉಚಿತವಾಗಿ ಕೊಡುವಂಥದ್ದು. ಬಹುಶಃ ಅಂಥ ಇದರಿಂದ ಅವರಿಗೆ ಅವರಲ್ಲಿ ಇರುವಂಥ ತಳಿಯನ್ನು ಬೆಳೆಸಿದಂಥ ಆಗ್ತದೆ. ಇದೊಂದು ಉತ್ತಮ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು
ಹಳ್ಳಿಯಲ್ಲಿರುವಂಥ ಉತ್ತಮ ತಳಿಯನ್ನು ಉಳಿಸಿ ಬೆಳೆಸಿದಂಥ ಕೆಲಸ ಇದರಿಂದ ಆಗ್ತದೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಸಹ ಹಾಕಿಕೊಂಡಿದ್ದೇವೆ. ಇದರ ಜೊತೆಗೆ ಬಹುಶಃ ನಾಳೆಯ ದಿನ ಈ ಒಂದು ಕಾರ್ಯಕ್ರಮ ಮಾನ್ಯ ಸಂಸದರಿಂದ ಉದ್ಘಾಟನೆಗೊಳ್ಳಲಿಕ್ಕಿದೆ. ತದನಂತರ ಸಭಾ ಕಾರ್ಯಕ್ರಮ ನಡೀತದೆ. ಅದರ ಒಟ್ಟಿಗೆ ಬಹುಶಃ ನಮ್ಮಲ್ಲಿ ಸೆಮಿನಾರು, ನಾಳೆಯ ದಿವಸ ಒಂದು ಸೆಮಿನಾರ್ ಇದೆ. ಆ ಸೆಮಿನಾರಲ್ಲಿ ಶ್ರೀ ಪಡ್ರೆ ಅವರು, ಬಹುಶಃ ಹಲಸು ಅಂದರೆ ಪಡ್ರೆ ಅವರ ಹೆಸರು ಒಟ್ಟಿಗೆ ಬರ್ತದೆ. ಸೊ ಪಡ್ರೆ ಅವರು ನಾಳೆ ನಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇರ್ತಾರೆ. ಆದ ನಂತರ ಸೆಮಿನಾರಲ್ಲಿ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಭಾಳ ಚೆನ್ನಾಗಿ ನಾಳೆ ಮಾಹಿತಿ ಕೊಡಲಿಕ್ಕಿದ್ದಾರೆ. ಈಗಾಗಲೇ ನಾವು ಒಂದು 65 ಸ್ಟಾಲನ್ನು ಹಾಕಿದ್ದೇವೆ. ಇದು ಎಲ್ಲವೂ ಬುಕ್ ಆಗಿದೆ. ಇದರಲ್ಲಿ ಸುಮಾರು 50%ಗಿಂತ ಹೆಚ್ಚು ಮಾವಿನ ಹಣ್ಣು, ಹಲಸಿನ ಹಣ್ಣಿನ ಸ್ಟಾಲ್ಗಳು ಮತ್ತು ಅದರ ಉತ್ಪನ್ನಗಳ ಮಾರಾಟಗಳು ಇದಿಷ್ಟು ಇದೆ. ಆಮೇಲೆ ಲೈವು ಇದಲ್ಲಿದೆ. ನಿಮಗೆ ಬಗೆ ಬಗೆಯ ತಿಂಡಿಗಳು ಹಲಸಿನ ಮಾಡುವಂಥದ್ದು, ಹೋಳಿಗೆ ಇರಲಿ, ಜಿಲೇಬಿ ಇರಲಿ, ಕಜ್ಜಾಯ ಇರಲಿ, ಇದೆಲ್ಲವೂ ಲೈವ್ ಆಗಿ ನಿಮಗೆ ಮಾಡಿಕೊಡುವಂಥ ಕಾರ್ಯಕ್ರಮ ನಾಡಿದ್ದು ಆಗ್ತಾಯಿದೆ. ಈ ಒಂದು ಮೇಳದಲ್ಲಿ ವಿಶೇಷ ಆಕರ್ಷಣೆಯಾಗಿ ಹಲಸು, ಮಾವು, ಗೇರು, ಹೋಳಿಗೆ, ವಿವಿಧ ಖಾದ್ಯಗಳು ಇರುತ್ತೆ. ತೆಂಗಿನಕಾಯಿ, ಹಾಲು ಮತ್ತು ಹಲಸಿನ ಅಪೂರ್ವ ಐಸ್ ಕ್ರೀಮ್ಗಳು ಕೂಡ ಇಲ್ಲಿ ಲಭ್ಯ ಇರುತ್ತೆ. ಹಾಗೆ ಜಾಕ್ ಅನಿಲ್ ಇವರಿಂದ ರೈತರಲ್ಲಿರುವ ವಿಶೇಷ ತಳಿಯ ಗಿಡಗಳಿಗೆ ಕಸಿ ಕಟ್ಟಿ ಉಚಿತವಾಗಿ ನೀಡುವಂಥ ವ್ಯವಸ್ಥೆ ಇರುತ್ತೆ. ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಈ ಒಂದು ಮೇಳದಲ್ಲಿ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ನಾವು ಕಳೆದ ಬಾರಿ 2022ರಲ್ಲಿ ಬಹುಶಃ ಪಯಸ್ವಿನಿ ಕೃಷಿ ಮೇಳ ಅಂತೇಳಿ ಮಾಡಿಕೊಂಡು ಇದರ ಯಶಸ್ಸಿನ ಮುಂದುವರಿದ ಭಾಗವಾಗಿ ಇವತ್ತು ನಾವು ಹಲಸು ಮತ್ತು ಮಾವು ಮೇಳ ಬಹುಶಃ ನಾಳೆಯಿಂದ ಉದ್ಘಾಟನೆಗೊಂಡು 3 ದಿವಸ ಸತತವಾಗಿ ಕೇರ್ಪಳ ದುರ್ಗಾಪರಮೇಶ್ವರಿ ಕಲಾಮಂದಿರದಲ್ಲಿ ನಡೆಯಲಿಕ್ಕೆ ಇದೆ. ಬಹುಶಃ ಇದರಲ್ಲಿ ನಾವು ಸ್ಪೆಷಲ್ ಆಗಿ ಏನು ಅಂತ ಹೇಳಿದರೆ, ಒಂದು ನಮ್ಮ ಸುಳ್ಯ ತಾಲೂಕಿನ ಹಲಸು ಮತ್ತು ಮಾವು ಕೃಷಿಕರ ಒಂದು 5 ಜನರನ್ನು ನಾವು ಗುರುತಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೊಂದು ಹಲಸು ಮತ್ತು ಮಾವಲ್ಲಿ ಕೃಷಿ ಸಾಧಕರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಅದೇ ದಿವಸ ನಾವು ಮಧ್ಯಾಹ್ನ ಒಂದು 2 ಗಂಟೆಯಿಂದ 3 ಗಂಟೆವರೆಗೆ ಹಲಸು ಮತ್ತು ಮಾವು ಬಿಟ್ಟು ಇತರ ಕೃಷಿಯಲ್ಲಿ ಯಾರು ಯುವ ಕೃಷಿಕರನ್ನು ಅವರದನ್ನು ವಿಡಿಯೋವನ್ನು ನಾವು ಸಾಕ್ಷ್ಯಚಿತ್ರ ಪ್ರದರ್ಶನ ಹಾಗೂ ಅವರನ್ನು ಗುರುತಿಸುವಂಥ ಕಾರ್ಯಕ್ರಮಗಳು ಈ ಒಂದು ಮೇಳದಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ನಾವು ಈ ಮೇಳದ ಪ್ರಯುಕ್ತ ನಾವು ಪಾರ್ಕಿಂಗ್ ವ್ಯವಸ್ಥೆ APMC ಹಾಗೆಯೇ ಸುಳ್ಯದ ಪುರಭವನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಾವು ಮಾಡಿರುವಂಥದ್ದು. ಎಲ್ಲ ತಾಲೂಕಿನ ಎಲ್ಲ ಜನತೆ ಈ ಒಂದು ಮೇಳಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಾನು ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಲಸು ಮಾವು ಮೇಳದಲ್ಲಿ ವಿಶಿಷ್ಟ ಆಹಾರ ಖಾದ್ಯಗಳು ಇರುತ್ತೆ. ಜೊತೆಯಲ್ಲಿ ಮನರಂಜನೆಗೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ನೃತ್ಯ ವೈಭವ, ಹಾಗೆ ಸಂಜೀವಿನಿ ಒಕ್ಕೂಟದ ಸದಸ್ಯರಿಂದ ಸಾಂಸ್ಕೃತಿಕ ವೈಭವ, ಹಾಗೆಯೇ ದಕ್ಷಯಜ್ಞ ಅನ್ನುವಂಥ ಒಂದು ಯಕ್ಷಗಾನ ಪ್ರದರ್ಶನ ಕೂಡ ನಡೀಲಿಕ್ಕಿದೆ. ಮತ್ತು ಸ್ಥಳೀಯ ಕಲಾವಿದರಿಂದ ವಿವಿಧ ವಿನೋದಾವಳಿಗಳು ಕೂಡ ಇರುತ್ತೆ. ಹಾಗೆಯೇ ವಿಶೇಷವಾಗಿ ಸುಗಮ ಸಂಗೀತ ಕಾರ್ಯಕ್ರಮ ಮಾವಂಜಿ ಸಹೋದರಿಯರಿಂದ ಇವರಿಂದ ಒಂದು ಸುಗಮ ಸಂಗೀತ ಕಾರ್ಯಕ್ರಮ, ಹಾಗೆ ಕೂಚಿಪುಡಿ ನೃತ್ಯ ಶಿಲ್ಪಂ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ, ಜೊತೆಯಲ್ಲಿ ಕರ್ನಾಟಕ ಅರೆಭಾಷೆ ಮತ್ತು ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯವರ ಪ್ರಾಯೋಜಕತ್ವದಲ್ಲಿ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಕೂಡ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ನಾಳೆ ಮೂಡಿಬರಲಿಕ್ಕಿದೆ. ಏನು 2022ನೇ ಇಸವಿಯಲ್ಲಿ ಚೆನ್ನಕೇಶವ ದೇವಸ್ಥಾನದ ಎದುರು ನಾವೆಲ್ಲ ನಮ್ಮ 3 ಸಂಘಟನೆ, ಸುದ್ದಿ ಮಾಧ್ಯಮ, ಕೃಷಿ ರೈತ ಉತ್ಪಾದಕ ಸಂಸ್ಥೆ ಹಾಗೂ ಪ್ರಣವ ಸೊಸೈಟಿಯವರು ಸೇರಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕೃಷಿ ಮೇಳ ಮಾಡಿದ್ದೆವು. ಅದರ ಮುಂದುವರಿದ ಭಾಗ ಇವತ್ತು ನಾಳೆಯಿಂದ ಜೂನ್ 12ರಿಂದ ಇಲ್ಲಿ ದುರ್ಗಾಪರಮೇಶ್ವರಿ ಕಲಾಮಂದಿರದಲ್ಲಿ ಮಾವು ಮತ್ತು ಹಲಸು ಮೇಳ, ಇದು ಸುಳ್ಯಕ್ಕೆ ಪ್ರಪ್ರಥಮ ಬಾರಿಗೆ ಆಗಲಿಕ್ಕಿದೆ. ನಾವು ಮಂಗಳೂರು, ಪುತ್ತೂರು ಅಥವಾ ಇತರ ಕಡೆಗಳಲ್ಲಿ ಮಾವು ಹಲಸು ಮೇಳ ಆಗಬೇಕಾದ್ರೆ ಸುಳ್ಯದ ಜನತೆ ಅಲ್ಲಿ ಹೋಗಿ ಪ್ರದರ್ಶನವನ್ನು ನೋಡ್ತಾ ಇರುವಂಥದ್ದು ಅಥವಾ ಖರೀದಿ ಮಾಡುವಂಥ ಸಂದರ್ಭ ಇತ್ತು. ಇವತ್ತು ನಾವೆಲ್ಲ ಸೇರಿಕೊಂಡು ಇವತ್ತು ನಮ್ಮ ಸುಳ್ಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಸುದ್ದಿ ಬಿಡುಗಡೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ UP ಶಿವಾನಂದ್ ಅವರು ಗೌರವ ಮಾರ್ಗದರ್ಶಕರಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಎಲ್ಲ ಸಲಹೆ ಸೂಚನೆ ಕೊಟ್ಟು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಳೆಯಿಂದ ರಕ್ಷಣೆಗಾಗಿ ನೀವು ಪೆಂಡಲ್ನ ವ್ಯವಸ್ಥೆ ಮಾಡಿದ್ದೇವೆ. ಜೊತೆಗೆ ಇದೊಂದು ಹಾಲ್, ನಾವು ಲಾಸ್ಟ್ ಟೈಮು ಚೆನ್ನಕೇಶವ ದೇವಸ್ಥಾನ ಎದುರು ಇರಬೇಕಾದ್ರೆ ಅದು ಓಪನ್ ಗ್ರೌಂಡ್ ಇತ್ತು. ಇವತ್ತು ನಾವು ಹಾಲಿನ ಒಳಗಡೆ ಕೂಡ ಅನೇಕ ಸ್ಟಾಲ್ಗಳಿವೆ. ಭೋಜನ ಶಾಲೆಯಲ್ಲಿ ಇರ್ಬೋದು ಅಥವಾ ಹಾಲಿನ ಸೈಡ್ಗಳ ವೇದಿಕೆಯ 2 ಸೈಡ್ಗಳಲ್ಲಿ ಕೂಡ ಸ್ಟಾಲ್ಗಳಿದೆ. ಖಂಡಿತ ಮಳೆಗೆ ಇದು ಯಾವುದೇ ಇದಾಗಲಿಕ್ಕಿಲ್ಲ ಅಂತೇಳಿ ನಮ್ಮ ನಂಬಿಕೆ. ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯ ಒಂದು ಹಲಸು ಮತ್ತು ಮಾವು ಮೇಳ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಇದರಿಂದ ಹೇಗೆ ಜನರಿಗೆ ಉಪಯೋಗ ಆಗುತ್ತೆ ಅಥವಾ ಇದರಿಂದ ಏನು ಪ್ರಯೋಜನ ಅನ್ನೋದ್ರ ನಿಮ್ಮ ಒಂದು ಅನಿಸಿಕೆ ಸರ್? ತುಂಬ ಸಂತೋಷದ ವಿಷಯ. ಯಾಕೆಂತ ಹೇಳಿದರೆ ಸುಳ್ಯದ ಜನರಿಗೆ ಇಷ್ಟುವರೆಗೆ ಇಲ್ಲಿ ಇಂಥ ಒಂದು ಮೇಳ ಅದು ಗೊತ್ತಿಲ್ಲ. ಹಾಗಾಗಿ
ಇದನ್ನು ಎಲ್ಲರೂ ಸದುಪಯೋಗ ಪಡಿಸುವಂಥ ಒಂದು ಅವಕಾಶ ಇದೆ. ಎಸ್ ಸರ್, ನೀವು ಕೂಡ ಐಸ್ ಕ್ರೀಮ್ ಮಾಡ್ತಾ ಇದ್ದೀರಿ. ಹೌದು. ಮುಂದಿನ ದಿನಗಳಲ್ಲಿ ನೀವು ಹಲಸಿನ ಉತ್ಪನ್ನಗಳಿಂದ ಐಸ್ ಕ್ರೀಮ್ ತಯಾರಿಸುವಂತ ಒಂದು ವ್ಯವಸ್ಥೆ ಏನಾದರೂ ಮಾಡಿಕೊಳ್ಬಹುದಾ? ಇಲ್ಲ, ನಾವು ಆಲ್ರೆಡಿ 4-5 ವರ್ಷ ಮೊದಲೇ ಈ ಹಲಸಿನ ಐಸ್ ಕ್ರೀಮನ್ನು ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಆದರೆ ಈಗ ಒಂದು 2 ವರ್ಷದಿಂದ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ನಮ್ಮ ಬಾಕಿ ಪ್ರಾಡಕ್ಟ್ಸ್ ಜಾಸ್ತಿ ಹೋಗುವ ಕಾರಣ ಅದನ್ನು ನಾವು ನಿಲ್ಲಿಸಿದ್ದೇವೆ. ಮುಂದಿನ ವರ್ಷದಲ್ಲಿ ಅದನ್ನು ಸಹ ಮಾಡ್ಬೋದು. ಬೇಕಿದ್ದರೆ ನೆಕ್ಸ್ಟ್ ಇಯರ್ ನೀವು ಇಂಥ ಕಾರ್ಯಕ್ರಮ ಮಾಡುವಾಗ ನಮ್ಮದು ಸಹ ಒಂದು ಸ್ಟಾಲ್ ಹಾಕಿ ನಾವು ಹಲಸಿನ ಐಸ್ ಕ್ರೀಮಿನ ಒಂದು ಎಕ್ಸಿಬಿಷನನ್ನು ಮಾಡಲಿಕ್ಕೆ ರೆಡಿ ಇದ್ದೇವೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಸುಳ್ಯದಲ್ಲಿ ನಡೆಯತಕ್ಕಂಥ ಹಲಸು ಮಾವು ಮೇಳದ ಒಂದು ಪೂರ್ವ ಸಿದ್ಧತೆಗಳು. ಈಗಾಗಲೇ ಯಾವ ರೀತಿಯ ಒಂದು ಸಿದ್ಧತೆಗಳು ನಡೀತಾ ಇದೆ ಅನ್ನೋದನ್ನ ಬಗ್ಗೆ ತಾವು ನೋಡಿದ್ರಿ. ಯಾವ ರೀತಿಯಾಗಿ ಕಾರ್ಯಕ್ರಮ ಇಲ್ಲಿ ನಡೀತದೆ ಅನ್ನೋದ್ರ ಬಗ್ಗೆ ಇಲ್ಲಿಯ ಸಂಘಟಕರು ನಮ್ಮ ಜೊತೆ ಬಹಳಷ್ಟು ವಿಸ್ತಾರವಾಗಿ ತಿಳಿಸಿದ್ದಾರೆ. ನಾಳೆಯಿಂದ ಆರಂಭಗೊಳ್ಳಲಿರುವಂಥ ಹಲಸು ಮತ್ತು ಮಾವು ಮೇಳದಲ್ಲಿ ನೀವು ಕೂಡ ಭಾಗಿಗಳಾಗಿ, ಹಾಗೆ ನಿಮ್ಮ ಮನೆಯಲ್ಲಿರುವಂಥ, ಅವರು ಹೇಳಿದಂಥ ವಿಚಾರ ಗೊತ್ತಾಯ್ತಲ್ವ, ನಿಮ್ಮ ಮನೆಯಲ್ಲಿರುವಂಥ ಹಲಸಿನ ಗಿಡದ ಒಂದು ತುಂಡನ್ನು ತಗೊಂಡು ಬನ್ನಿ, ಒಂದು ಕೊಡಿಯನ್ನು ತಗೊಂಡು ಬನ್ನಿ, ಅದನ್ನು ಕಸಿ ಕಟ್ಟಿ ಕೊಡುವಂಥ ವ್ಯವಸ್ಥೆಗಳು ಇಲ್ಲಿ ಆಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಹಾಗೆ ಸುಮಾರು 60-65 ಸ್ಟಾಲ್ಗಳಿವೆ. ಈ 65 ಸ್ಟಾಲ್ಗಳಲ್ಲಿ ವಿವಿಧ ಬಗೆಯ ಆಹಾರ ಉತ್ಪನ್ನಗಳು ಸಿಗುತ್ತೆ. ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಕೂಡ ಲೈವ್ ಆಗಿ ತಮಗೆ ತೋರಿಸ್ತಾರೆ. ಇವೆಲ್ಲವನ್ನು ನೋಡಲಿಕ್ಕೆ ನಾಳೆಯಿಂದ ಸುಳ್ಯದ ದುರ್ಗಾ ಪರಮೇಶ್ವರಿ ಕಲಾಮಂದಿರಕ್ಕೆ ತಾವು ಕೂಡ ಬನ್ನಿ. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಶಿವಪ್ರಸಾದ್ ಆಲಿಟಿ, ಸುದ್ದಿ ಚಾನಲ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.